ಹಲೋ ಗೈಸ್, ನಾನು ಪ್ರವೀಣ್. ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಡೇಟ್ ಬಂದುಬಿಟ್ಟು ಆಗಸ್ಟ್ 7 ಸೋಮವಾರ. ನಾವಿವತ್ತು ಫಿನ್ನಿಫ್ಟಿನಲ್ಲಿ ಟ್ರೇಡ್ ತೊಗೊಂಡಿದ್ದೀನಿ. ಫಿನ್ನಿಫ್ಟಿನಲ್ಲಿ ಶಾರ್ಟ್ ಸ್ಟ್ರ್ಯಾಂಗಲ್ ಮಾಡಿದ್ದೀನಿ. ಓಕೆ, 19,700 ಪುಟ್ಟನ್ನು ಸೆಲ್ ಮಾಡಿದ್ದೀನಿ, ಹಾಗೆ 20,300 ಕಾಲ್ನ ಸೆಲ್ ಮಾಡಿದ್ದೀನಿ. ಅಂದರೆ ಇದು 600 ಪಾಯಿಂಟ್ ಸ್ಟ್ರ್ಯಾಂಗಲ್ ಆಯಿತು. ಓಕೆ, ಈ ಟ್ರೇಡ್ ಏನು ತೊಗೊಂಡಿದ್ದೀನಿ ಅಂದರೆ ಅದರ ಲಾಜಿಕ್ ಬಂದುಬಿಟ್ಟು ಸಿಂಪಲ್. ಓಕೆ, ಫಿನ್ನಿಫ್ಟಿದು ಮಂಗಳವಾರ ಎಕ್ಸ್ಪೈರಿ ಇರುತ್ತೆ. ಓಕೆ, ಇವತ್ತು ಸೋಮವಾರ ಅಂದರೆ ಇನ್ನೊಂದು ದಿನದಲ್ಲಿ ಎಕ್ಸ್ಪೈರ್ ಆಗುತ್ತೆ. ಈ ಒಂದಿನ ಬಿಫೋರ್ ಇರುತ್ತಲ್ಲ, ತೀಟಾ ಡಿ ಕೆ ತುಂಬ ಜಾಸ್ತಿ ಇರುತ್ತೆ. ಹಾಗಾಗಿ ನಾವು ಇದನ್ನು ಟ್ರೇಡ್ ತೊಗೊಂಡಿದ್ದೀವಿ. ಓಕೆ, ಈಗ ನಾವು ಒಂದು ಫಸ್ಟ್ ಅಡ್ಜಸ್ಟ್ಮೆಂಟ್ ಮಾಡ್ತಾ ಇದ್ದೀವಿ. ಅದೇನು ಅಂದರೆ ಕಾಲ್ನ ರೋಲ್ ಡೌನ್ ಮಾಡ್ತಾ ಇದ್ದೀವಿ. ಅಂದರೆ 20,300 ಇದೆಯಲ್ಲ, ಆ ಕಾಲ್ನ ಬೈಬ್ಯಾಕ್ ಮಾಡಿಕೊಂಡು 20,250 ಸೆಲ್ ಮಾಡ್ತಾ ಇದ್ದೀವಿ. ಏನಕ್ಕೆ ಅಂದರೆ ಮಾರ್ಕೆಟ್ ಕೆಳಗಡೆ ಹೋಗ್ತಾ ಇದೆ. ಓಕೆ, ಇಲ್ಲಿ ನೋಡಿ 20,300 ಕಾಲ್ ಇತ್ತಲ್ಲ, ಇದನ್ನು ಕ್ಲೋಸ್ ಮಾಡ್ಕೊಬಿಟ್ಟು ನಾವು 20,250ಕ್ಕೆ ರೋಲ್ ಡೌನ್ ಮಾಡಿದ್ದೀವಿ. ಓಕೆ, ಏನಕ್ಕೆ ಅಂದರೆ ಇಲ್ಲಿ ಪ್ರೀಮಿಯಮ್ ತುಂಬ ಕಡಿಮೆ ಇತ್ತು. ಇದು 4 ರೂಪೀಸ್ ಇತ್ತು. ಇದೆಯಲ್ಲ ಪುಟ್ ಸೈಡ್ ಎಷ್ಟು ಟ್ರೇಡ್ ಆಗ್ತಾಯಿದೆ, 8 ರೂಪಾಯಿ ಟ್ರೇಡ್ ಆಗ್ತಾಯಿದೆ. ಓಕೆ, ಸೊ ಈಗ ಡೆಲ್ಟಾನ ನ್ಯೂಟ್ರಲ್ ಮಾಡೋದಕ್ಕೆ ಇದನ್ನು ನಾವು ರೋಲ್ ಡೌನ್ ಮಾಡಿದ್ದೀವಿ. ಓಕೆ, ಇಲ್ಲಿ ನೋಡಿ ಈಗ ಟೈಮ್ ಬಂದುಬಿಟ್ಟು 12 ಗಂಟೆ 4 ನಿಮಿಷ ಆಗಿದೆ. ನಾವು ಈಗ ಏನು ಮಾಡಿದ್ದೀವಿ ಅಂದರೆ ಕ್ವಾಂಟಿಟಿ ಇನ್ಕ್ರೀಸ್ ಮಾಡಿದ್ದೀವಿ. ಕ್ವಾಂಟಿಟಿ ನೋಡಿ, ಇಲ್ಲಿ 400 ಕ್ವಾಂಟಿಟಿ ಇತ್ತಲ್ಲ, ಇದು 520 ಕ್ವಾಂಟಿಟಿ ಆಗಿದೆ. ಯಾವುದು ಕಾಲ್. ಹಾಗೆ ಪುಟ್ ಇತ್ತಲ್ಲ 400 ಕ್ವಾಂಟಿಟಿ ಇತ್ತಲ್ಲ, ಈಗ 600 ಕ್ವಾಂಟಿಟಿ ಆಗಿದೆ. ಓಕೆ, ಈಗ ಟೈಮ್ ಬಂದುಬಿಟ್ಟು 12 ಗಂಟೆ 54 ನಿಮಿಷ ಆಗಿದೆ. ಈಗ ಇನ್ನೊಂದು ಚೇಂಜಸ್ ಮಾಡಿದ್ವಿ. ಅದೇನೆಂದರೆ 19,700 ಪುಟ್ ಇತ್ತಲ್ಲ, ಇದನ್ನು ಕ್ಲೋಸ್ ಮಾಡಿಕೊಂಡು 19,750ಕ್ಕೆ ರೋಲ್ ಡೌನ್ ಮಾಡಿದ್ದೀನಿ. ಇದೇನಕ್ಕೆ ಅಂದರೆ ಇದು ಕಾಲ್ ಸೈಡ್ ಇದೆಯಲ್ಲ, ಕಾಲ್ ಸೈಡಲ್ಲಿ ಪ್ರೀಮಿಯಮ್ ಸ್ಪೈಕ್ ಆಗ್ತಾಯಿದೆ. ಇಲ್ಲಿ ನೋಡ್ಬೋದು 20,250 ಕಾಲ್ ಇದೆಯಲ್ಲ, ಈಗ ಎಷ್ಟು ಟ್ರೇಡ್ ಆಗ್ತಾಯಿದೆ, ಇದು 9 ಚಿಲ್ಲರೆ ಟ್ರೇಡ್ ಆಗ್ತಾಯಿದೆ. ಓಕೆ, ಆದರೆ ಇದು 19,700 ಪುಟ್ ಎಷ್ಟಿದೆ, 4 ರೂಪೀಸ್ ಇದೆ. ಓಕೆ, ಹಾಗಾಗಿ ನನಗೆ ಪುಟ್ ಸೈಡ್ ಕ್ರೆಡಿಟ್ ಬೇಕಾಗಿತ್ತು. ಹಾಗಾಗಿ ನಾವು ರೋಲ್ ಡೌನ್ ಮಾಡಿದ್ವಿ. ಈಗ ನಾವು ಒಂದು ಅಡ್ಜಸ್ಟ್ಮೆಂಟ್ ಮಾಡ್ತಾ ಇದ್ವಿ. ಅದೇನಂದರೆ ಪುಟ್ನ ರೋಲ್ ಡೌನ್ ಮಾಡ್ತಾ ಇದ್ದೀವಿ. ಏನಕ್ಕೆ ಅಂದರೆ ಮಾರ್ಕೆಟ್ ಮೇಲ್ಗಡೆ ಹೋಗ್ತಾ ಇದೆ, ನಮಗೆ ಪುಟ್ ಸೈಡ್ ಕ್ರೆಡಿಟ್ ಬೇಕಿದೆ. ಓಕೆ, ನೀವು ಇಲ್ಲಿ ನೋಡ್ಬೋದು 19,250 ಪುಟ್ಟನ್ನು ಕ್ಲೋಸ್ ಮಾಡ್ಕೊಬಿಟ್ಟು 19,800ಕ್ಕೆ ತೊಗೊಂಬಂದಿದ್ದೀವಿ. ಓಕೆ, ಈಗ ಟೈಮ್ ಬಂದುಬಿಟ್ಟು 2:15 ಆಗಿದೆ. ನೀವು ಬಾಟಮ್ ಕಾರ್ನರಲ್ಲಿ ನೋಡ್ಬೋದು. ನೋಡಿ, ಈಗ 450 ಪಾಯಿಂಟ್ ಸ್ಟ್ರ್ಯಾಂಗಲಲ್ಲಿದ್ದೀವಿ. ಅಂದರೆ 19,800 ಪುಟ್ಟು ಮತ್ತು 20,250 ಕಾಲಲ್ಲಿದ್ದೀವಿ. ಓಕೆ, ಇದರಲ್ಲಿ ಇನ್ನೂ 1,000 ರೂಪೀಸ್ ಪ್ರಾಫಿಟ್ ಆಗೋ ಚಾನ್ಸಸ್ ಇದೆ. ಓಕೆ, ನಾವೇನು ಮಾಡೋಣ ಅಂದರೆ ಇನ್ನೂ ಒಂದು ಅರ್ಧ ಗಂಟೆ, ಅರ್ಧ ಗಂಟೆಲ್ಲ ಒಂದು 20 ಮಿನಿಟ್ಸ್. ಓಕೆ, ಆಫ್ಟರ್ 3 o'clock ಇದರಲ್ಲಿ ಡಿ ಕೆ ಆಗೋ ಚಾನ್ಸಸ್ ಜಾಸ್ತಿ ಇದೆ, ಎಸ್ಪೆಷಲಿ ಕಾಲ್ ಸೈಡಲ್ಲಿ. ಓಕೆ, ಈಗ ಟೈಮ್ ಬಂದುಬಿಟ್ಟು 3 ಗಂಟೆ 5 ನಿಮಿಷ ಆಗಿದೆ. ಓಕೆ, ಇಲ್ಲಿ ನೋಡ್ಬೋದು ನಮಗೆ 2,600 2,700 ಪ್ರಾಫಿಟ್ ಆಗ್ತಾ ಇದೆ. ಓಕೆ, ನಾವು ನಮ್ಮ ಪೊಸಿಷನ್ಸ್ನೆಲ್ಲ ಕ್ಲೋಸ್ ಮಾಡ್ತಾ ಇದ್ದೀವಿ. ಓಕೆ, ಇಲ್ಲಿ ನೋಡಿ ನಮಗೆ 2,700 ರೂಪಾಯಿ ಪ್ರಾಫಿಟ್ ಆಗ್ತಾ ಇದೆ. ನಾನು ಇದರಲ್ಲಿ ಒಂದು ಪೊಸಿಷನ್ ಹಾಗೆ ಹೋಲ್ಡ್ ಮಾಡಿದ್ದೀನಿ. ಆ ಪೊಸಿಷನ್ ಯಾವುದು ಅಂತ ತೋರಿಸ್ತೀನಿ. ಇಲ್ಲಿ ನೋಡಿ 21,000 ಕಾಲ್ ಇದೆಯಲ್ಲ ಫಿನ್ನಿಫ್ಟಿದು, 520 ಕ್ವಾಂಟಿಟಿ 65 ಪೈಸೆಗೆ ನಡೀತಾ ಇದೆಯಲ್ಲ, ಇದನ್ನು ಹಾಗೆ ಹೋಲ್ಡ್ ಮಾಡಿದ್ದೀನಿ. ಇದನ್ನೇನು ಕ್ಲೋಸ್ ಮಾಡಿಲ್ಲ ಅಂದರೆ, ಇದನ್ನು ಕ್ಲೋಸ್ ಮಾಡಿದ್ರೆ ನನಗೆ ಏನು ಯೂಸ್ ಇಲ್ಲ. ಇದು ಕ್ಲೋಸ್ ಮಾಡಿದರೆ ಎಷ್ಟು ಬರುತ್ತೆ, 200 ರೂಪಾಯಿ ಬರ್ಬೋದು. ಆದರೆ ನಾಳೆ ತಿರ್ಗಾ ನಾನು ಹೆಡ್ಜಸ್ ಬೈ ಮಾಡಲೇಬೇಕು. ಓಕೆ, ಹೆಡ್ಜಸ್ ನಾಳೆ ಬೈ ಮಾಡೋದಕ್ಕೆ ಹೋದರೆ ನನಗೆ ಇದಕ್ಕಿಂತ ಕಡಿಮೆಗೆ ಏನೂ ಸಿಗೋಲ್ಲ. ಓಕೆ, ಇಷ್ಟೇ ಇರುತ್ತೆ, ಇನ್ನೂ ಬೇಕಾದ್ರೆ ಜಾಸ್ತಿನೂ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನಾನು ಈ ಪೊಸಿಷನ್ಸ್ನ ಹಾಗೆ ಕ್ಯಾರಿ ಮಾಡ್ತಾ ಇದ್ದೀನಿ. ಓಕೆ, ಐ ಹೋಪ್ ನಿಮ್ಮ ಟ್ರೇಡ್ ಎಲ್ಲ ಚೆನ್ನಾಗಿದೆ ಅನ್ಕೊತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.